ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಸ್, ಒಂದು ಸಿಹಿಯಾದ ಸುದ್ದಿ ಭಾರತ ದೇಶಕ್ಕೆ. ಏನಂತೀರಾ? ಇಸ್ರೋ ಫಾರ್ಗೇನ್ ಸ್ಯಾಟಲೈಟ್ ಅಲ್ಲಿ ನಂಬರ್ 1 ಸ್ಥಾನನ ಪಡೆದಿದೆ ನಮ್ಮ ಭಾರತ ದೇಶ. ಎಸ್, ನಮ್ಮ ಭಾರತ ದೇಶದ ಇಸ್ರೋ ಫಾರ್ಗೇನ್ ದೇಶ ಸ್ಯಾಟಲೈಟ್ ಅಲ್ಲಿ ನಂಬರ್ 1 ಪ್ಲೇಸ್ ಪಡೆದೈತ್ರಿ. ನಂಬರ್ 1 ಸ್ಥಾನಕ್ಕೆ ಬಂದಿದೆ. ರಷ್ಯಾ 2ನೇ ಪ್ಲೇಸು, USA 3ನೇ ಪ್ಲೇಸು. ನಮ್ಮ ಸ್ಯಾಟಲೈಟ್, ನಮ್ಮ ಇಸ್ರೋ, ನಮ್ಮ ಭಾರತದ ಇಸ್ರೋ, ನಮ್ಮ ಕರ್ನಾಟಕದ ಇಸ್ರೋ ಹೆಮ್ಮೆಯಿಂದ ಹೇಳ್ಕೋಬಹುದು ಕಣ್ರಪ್ಪ, ಹೆಮ್ಮೆಯಿಂದ ಹೇಳ್ಕೋಬಹುದು. ನಮ್ಮ ದೇಶ ನಂಬರ್ 1 ಸ್ಯಾಟಲೈಟ್, ಫಾರ್ಗೇನ್ ಸ್ಯಾಟಲೈಟ್ ಅಲ್ಲಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ನಂಬರ್ 1 ಸ್ಥಾನನ ಪಡೆದುಕೊಂಡಿದೆ. ಯಾವುದೋ ನಮ್ಮ ಇಸ್ರೋ. ಖುಷಿ ಆಗತ್ತೆ. ಎಲ್ಲರೂ ಸಿಹಿ ಹಂಚಬೇಕು, ಖಂಡಿತ ಎಲ್ರಿಗೂ ಸಿಹಿಯಾದ ಸುದ್ದಿ ಇದು. ನಮ್ಮ ಭಾರತ ದೇಶ ಹಿಂಗೆ ಮೇಲ್ಗಡೆ ಬರ್ತಾನೆ ಹೋಗ್ಲಿ ಕಣಪ್ಪ. ಇವತ್ತಿನ ಮೊದಲನೇ ಸುದ್ದಿನೇ ಸಿಹಿಯಾಗಿತ್ತು. ಇನ್ನೊಂದು ವಿಚಾರ ಕಣಪ್ಪ, ಒಬ್ಬನು ನಮ್ಮವನು ಕಣಪ್ಪ, ಇಲ್ಲಿ ಯಾರೋ ಕರ್ನಾಟಕದವನು ಒಬ್ಬನು ಗೊತ್ತಿಲ್ಲ ಕಣಪ್ಪ, ಯಾರಂತ ಗೊತ್ತಿಲ್ಲ. ಹೆಣ್ಮಕ್ಳಿಗೆ, ವಿಧವೆ ಹೆಣ್ಮಕ್ಳಿಗೆ, ಗಂಡ ಬಿಟ್ಟವ್ರಿಗೆ, ಡಿವೋರ್ಸ್ ಆದವ್ರಿಗೆ, ಇಂಥವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಚಿನ್ನಾರನ್ನ ಅಂತೇಳಿ ಅವ್ರ ಕಡೆ ಇರೋ ಒಡವೆ ದುಡ್ಡು ಗಿಡ್ಡು ಎತ್ಕೊಂಡು ಬಿಡ್ತಾನಂತೆ. ಸುಮಾರು ಮದುವೆ ಆಗ್ಬಿಟ್ಟವನಂತೆ ಕಣಪ್ಪ. ನಿಮಗೆ ಜೀವನ ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಜೀವನೇ ತೆಗೆದು ಹೋಗ್ಬಿಟ್ಟವನ. ಅರ್ಧಕ್ಕರ್ಧ ಜೀವ ತೆಗೆದವನಂದ್ರೆ ಹಂಗಲ್ಲ, ಯಾವ ಅರ್ಥದಾಗಿ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಜೀವನ ಅರ್ಧಕ್ಕರ್ಧ ಸ್ವಲ್ಪ ಹಾಳಾಗೋಗಿರುತ್ತೆ, ಇನ್ನೂ ಪೂರ್ತಿ ಹಾಳು ಮಾಡಿ ಹೋಗ್ಬಿಟ್ಟವನೇ ಕಣಪ್ಪ. ಅವ್ರ ಒಡವೆಗಳು ಕಿತ್ಕೊಂಡ್ಬಿಡೋದು ಮೆಲ್ಲಿಗೆ. ಚಿನ್ನಾರನ್ನ ಅಂತೇಳಿ ನೀನು ಮದುವೆ ಮಾಡ್ಕೋತೀನಿ, ನೀನು ಜೀವನ ಕೊಡ್ತೀನಿ ನಾನು ಅಂತೇಳಿ ಹಿಂಗೆ ಫೇಸ್ಬುಕ್ ಒಳಗಡೆ ಫ್ರೆಂಡ್ ಮಾಡ್ಕೊಂಡು ಯಾರು ವಿಧವೆದರು ಇರ್ತಾರೋ, ಯಾರು ಗಂಡ ಬಿಟ್ಟೋರ್ತಾರೋ, ಡಿವೋರ್ಸ್ ಆದವರು ಅಂಥವ್ರನ್ನ ಇವನು ಟಾರ್ಗೆಟ್ ಮಾಡೋದು. ಇದೊಂದು ನಾನು ಹಿಂದೆ ಕ್ರೈಮ್ ಪೆಟ್ರೋಲ್ ನೋಡಿದ್ದೆ ಕಣಪ್ಪ. ಈ ಥರ ನಡೆಯೋದೊಂದು ಘಟನೆ ಬಾಂಬೆಯಲ್ಲಿ ನಡೀತಾ ಇತ್ತು. ಈ ನನ್ನ ಮಗನು ನೋಡ್ಬಿಟ್ಟವನೇ ಅನಿಸುತ್ತೆ ಕಣಪ್ಪ. ಯಾಕೆ ಕ್ರೈಮ್ ಪೆಟ್ರೋಲ್ ನೋಡ್ಬಿಟ್ಟವನೇ ಕಣಪ್ಪ. ಯಾರೋ ಮಾಡ್ತಾ ಇದ್ದಿದ್ದನ್ನು ಇವನು ಟಾರ್ಗೆಟ್ ಶುರು ಹಚ್ಕೊಂಡ್ಬಿಟ್ಟವನು. ಎಸ್, ಸತ್ಯವಾದ ಮಾತು ಇದು. ಕ್ರೈಮ್ ಪೆಟ್ರೋಲಲ್ಲಿ ನಾನು ಬಾಂಬೆಯಲ್ಲಿ ನಡೆದಿರೋಂಥದ್ದು ಒಂದು ಸತಿ ನೋಡಿದ್ದೆ. ಇದು UPನ ಬಾಂಬೆನ ನನಗೂ ಜ್ಞಾಪಕಲ್ಲ ಕಣಪ್ಪ. ಇದು ನೋಡಿದ್ದೆ ನಾನು. ಇವನು ಅದೇ ಶುರು ಹಚ್ಕೊಂಡ್ಬಿಟ್ಟವನೇ ಕಣಪ್ಪ. ಯಾರು ನೋಡ್ಬಿಟ್ಟವ್ರೆ, ಇವನು ಅವನಿಗೆ ಫ್ಯಾನ್ ಆಗ್ಬಿಟ್ಟವನೇನೋ, ಎಲ್ರಿಗೂ ಮೋಸ ಮಾಡ್ಕೊಂಡು ಓಡಾಡ್ತಾವನೆ. ಪೊಲೀಸಿಗಿನ್ನ ತಗಲಾಕೊಂಡಿಲ್ಲ ಅನ್ಸುತ್ತೆ, ಹುಡುಕ್ತಾವ್ರಿ. ಹೆಣ್ಮಕ್ಳೇ ಎಚ್ಚರಿಕೆ, ದಯವಿಟ್ಟು ಈ ಥರದವ್ರನ್ನ ನಂಬೇಡಿ ಅಂತೇಳಿ ಒಂದು ಮೆಸೇಜ್ ಬಂದಿದೆ ಕಣಪ್ಪ. ಇನ್ನು ಯಾವ ಕಣಪ್ಪ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಕಣಪ್ಪ, ದುಬೈಯಲ್ಲಿ ಏರ್ ಶೋ ಏನು ನಡೀತಾ ಇತ್ತೋ ನಮ್ಮ ಭಾರತದ ಒಬ್ಬ ಪೈಲಟು ಸತ್ತೋಗಿದ್ದಾರೆ ಕಣಪ್ಪ. ಸ್ಪಾಟಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಯಾಕಂದರೆ ಜಟ್ಟು ಏನು ಈ ಲೈನಿಂಗ್ಗೆ ಏನು ಆಟ ಆಡ್ತಾಯಿದ್ರು, ಕೆಳಗಡೆ ಬಂದು ಒಂದೇ ಸತಿ ಭೂಮಿಗೆ ಅಪ್ಪಳಿಸ್ಬಿಟ್ಟೈತೆ. ಅಲ್ಲೇ ಸತ್ತೋಗಿದ್ದಾರೆ ಅವರು. ಬ್ಲಾಸ್ಟ್ ಆಗಿಬಿಟ್ಟಿದೆ. ರೈಫಲ್ ಜೆಟ್ಟು ಏನು ತೋರಿಸ್ತಾ ಇದ್ರು ಶೋ ಅಲ್ಲಿ, ಸೊ ಅದು ಇದಾಗಿದೆ. ಅದು ಬೇಜಾರಾಗುತ್ತೆ. ಯಾಕಂದರೆ ಬೇರೆ ದೇಶಕ್ಕೆ ಹೋದಾಗ ಅದು ನಮಗೊಂಥರ ಅವಮಾನ ಥರ ಆಗ್ಬಿಡುತ್ತದು. ಕರೆಕ್ಟ್ ಅಲ್ವಾ? ಯಾಕಂದರೆ ನಮ್ಮದು ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ದೇಶ ಹಿಂಗೆ, ನಾವು ಹಿಂಗು ಅಂತ ಇರ್ತೀವಿ. ಟೈಮ್ ಅನ್ನೋದು ಏನೂ ಮಾಡೋಕ್ಕಾಗಲ್ಲ ಕಣಪ್ಪ. ಟೈಮ್ ಅನ್ನೋದು ಹಣೆ ಬರನೇ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ಕೊಳ್ಳೋಣ. ನಮ್ಮ ರೈಫಲ್ ಜೆಟ್ ಏನಿದೆಯೋ ಅದು ಇನ್ನೂ ಸ್ಟ್ರಾಂಗ್ ಆಗಲಿ. ದಯವಿಟ್ಟು ಅದಕ್ಕೆ ಏನಾದರೂ ಒಂದು ಸೇಫ್ಟಿ ಒಂದು ಮಾಡಬೇಕು ಅನ್ಸುತ್ತೆ. ಪ್ಯಾರಾಚೂಟಿಂದ ಹಾರ್ಬಿಡ್ತಿದ್ರು ಕಣಪ್ಪ. ಏನಾದರೂ ಡೇಂಜರ್ ಇದ್ದರೆ ಇದು ಯಾಕೆ ಹಿಂಗಾಯಿತು ಅಂತ ನಮಗೂ ಗೊತ್ತಾಗ್ತಿಲ್ಲ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಸಿದ್ಧವಾಗಿದ್ದಾರೆ DK ಶಿವಕುಮಾರ್ ಸಾಹೇಬರು. ಸಿದ್ಧವಾಗಿ ಯಾಕೆ ಇದ್ದಾರೆ ಅಂದರೆ ಸಿದ್ದೇಶ್ವರ ಆಶೀರ್ವಾದ ಪಡೆಯೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರ ಹತ್ರ ಮೊರೆ ಹೋಗಿದ್ದಾರೆ DK ಸಾಹೇಬರು. ಯಾಕಂದರೆ ಆಶೀರ್ವಾದ ಬೇಕೇ ಬೇಕು ಕಣಪ್ಪ. CM ಆಗಬೇಕು ಅಂತ ಆಶೆ ಇಟ್ಕೊಂಡವರು ಆಗ್ತಾರೋ ಅಂತ. ಕ್ರಾಂತಿ ಇನ್ನೇನು ಮುಗಿತಾ ಬಂತು. ಇನ್ನೊಂದು 8 ದಿವಸ ಹೋದರೆ ಕ್ರಾಂತಿ ಮುಗಿದೋಗುತ್ತೆ. ಆ ಕ್ರಾಂತಿ ಒಳಗಡೆ ಇವರು ಖಂಡಿತ ಹಾಗೆ ಆಗ್ತಾರೆ CM ಅಂತ ಸುಮಾರು ಜನ MLAಗಳು ಇವರಿಗೆ ಸಪೋರ್ಟ್ ಮಾಡೋರಂತೆ ಕಣಪ್ಪ. ಕಾಂಗ್ರೆಸ್ಸಲ್ಲಿ 136 ಜನ ಸಪೋರ್ಟ್ ಮಾಡವ್ರಿ ಅಂತ ಮಾಹಿತಿ ಬಂದೈತೆ ಕಣಪ್ಪ. ಅವ್ರು ಬೆನ್ನಿಂದೆ ನಿಂತಿದ್ದಾರೆ. DK ಸಾಹೇಬರು CM ಆಗಬೇಕು ಅಂತ. ಇನ್ನು ಸಿದ್ದು ಸಾಹೇಬರು ಇನ್ನು ಆ ಕಡೆ ಸೆಳ್ಕೊತಾವ್ರೆ, ಅವ್ರನ್ನ ಹೇಳ್ಕೊತಾವ್ರೆ. ಬೇಡ, ನಾನಿದ್ದೀನಿ, 5 ವರ್ಷ ಇರ್ತೀನಿ ಅಂತ ಅವರು. ನೋಡ್ಬೇಕು ಕಣಪ್ಪ ಏನಾಗ್ತೈತೆ ಅಂತ. 2 ವರ್ಷ ನೀವು, 2 ವರ್ಷ ನಾವು ಅಂತ ಮಾತಾಡ್ಕೊಂಡಿದ್ರು. ಕ್ರಾಂತಿ ಶುರುವಾಗಿದೆ. ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವಾಗ. ಕ್ರಾಂತಿ ಆದರೆ ಆಯಿತು, ಇಲ್ಲ ನವಂಬರ್ ಮುಗೀತು ಅಂದರೆ 1ನೇ ತಾರೀಕು ಅಕ್ಟೋಬರ್ ಮೇಲೆ ನಮಗೆಲ್ಲ ವಾಂತಿ. ಯಾಕಂದರೆ ಅದು ಕೇಳಿ ನಮಗೆಲ್ಲ ವಾಂತಿ ಬಂದಂಗೆ ಆಗೋಗ್ಬಿಟ್ಟಿದೆ ಕಣಪ್ಪ ಇವಾಗ. ಅದೇನರಪ್ಪ, ಕ್ರಾಂತಿ ಅನ್ನೋದು ಕೇಳಿ ನಮಗೆ ವಾಂತಿ ಶುರು ಆಗ್ಬಿಟ್ಟದೆ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವ್ರ ಮನೆಯಲ್ಲಿ ಇವತ್ತು ಸಭೆ, ಮೀಟಿಂಗ್. ಮೊನ್ನೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಯಲ್ಲಾಯಿತು, ಸಿದ್ದರಾಮಯ್ಯ ಸಾಹೇಬ್ರ ಮನೆಯಲ್ಲಾಯಿತು, ಇನ್ನೂ ಸುಮಾರು ಮನೆಗಳು ನಡೀತಾ ಇರ್ತಾವೆ ಕಣಪ್ಪ. ಈಗೆಲ್ಲ ಏನಿದ್ರು ಮೀಟಿಂಗ್ಗಳು ಮನೆಗಳಲ್ಲೇ ಮಾಡ್ತಾರೆ ಕಣಪ್ಪ. ನೋಡಬೇಕು ಏನಾದರೂ ಬದಲಾವಣೆ ಏನಾದರೂ ಆಗುತ್ತೋ, ಸಂಪುಟನ ಏನಾದ್ರು ರಚನೆ ಮಾಡ್ತಾರ, ಹೊಸ ಸಂಪುಟನ ರಚನೆ ಏನಾದರೂ ಐತೋ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನಾದರೂ DK ಅವ್ರನ್ನ CM ಮಾಡ್ತಾರಾ, ಹೈಕಮಾಂಡ್ ಹತ್ರ ಮಾತಾಡಿ
ಮೋಸ್ಟ್ಲಿ ಇವತ್ತು ಮಾತುಕತೆ ಇದೆ. ಸೊ ಭೇಟಿಯಾಗೋಕ್ಕೆ ರೆಡಿ ಆಗೋರೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಗೆ ಹೋಗೋಕ್ಕೆ. ನೋಡಬೇಕು ಯಾರ್ಯಾರು ಹೋಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆಗೆ ಅಂತ. ಓಕೆ, ದೆಹಲಿಯಲ್ಲಿರೋ ಮನೆನಾ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಮನೆನಾ ನಮಗೂ ಗೊತ್ತಿಲ್ಲ ಕಣಪ್ಪ. ದೆಹಲಿ ಒಳಗಿರೋ ಮನೆಗೆ ಹೋಗ್ತಾರೆ ಕಣಪ್ಪ, ಯಾಕಂದ್ರೆ ದೆಹಲಿಗೆ ಎಲ್ಲರೂ ಭೇಟಿ ನೀಡೋದು ಅಲ್ವಾ. ಇನ್ನೊಂದು ವಿಚಾರ ಕಣಪ್ಪ, ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲಿ ಅವ್ರ ಮನೆಯಲ್ಲಿ ಹೋಗ್ತಾವ್ರೆ. ಈಗ ಇಲ್ಲಿ ಸದಾಶಿವನಗರದಲ್ಲಿರೋ ಮನೆ ಡಿ ಕೆ ಸಾಹೇಬ್ರ ಮನೆಯಲ್ಲಿ ಸಭೆ. MLAಗಳು ಸುಮಾರು ಜನ ಅವ್ರ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಐತೆ ಕ್ರಾಂತಿ, ಪಕ್ಕ ಫಿಕ್ಸ್ ಆಯಿತು ಕ್ರಾಂತಿ. ಓಕೆ ಏನ್ರಪ್ಪ, ನೋಡ್ಬೇಕು ಕಣಪ್ಪ ಏನಾಗ್ತೈತೆ ಅಂತ ಕಾದ್ ನೋಡ್ಬೇಕು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇಲ್ಲಿ ಏನು ಕಳ್ತನ ಆಗಿತ್ತು HDFC ಬ್ಯಾಂಕಿಂದ ATM ದುಡ್ಡು ತಗೊಂಡು ATMಗೆ ಹಾಕಕ್ಕೆ ಹೋಗ್ತಾ ಇದ್ರು. 7 ಕೋಟಿ 11 ಲಕ್ಷ, ಅದರೊಳಗಡೆ 5 ಕೋಟಿ ತಮಿಳ್ನಾಡಲ್ಲಿ ಸಿಕ್ಕೈತೆ ಕಣಪ್ಪ. ಯಾರೋ ನವೀನ್ ಅನ್ನೋರ ಮನೆಯಲ್ಲಿ ಸಿಕ್ಕೈತಂತೆ ಕಣಪ್ಪ. 5 ಕೋಟಿ ಅವನ ಹಿಂದೆ ಹಿಂಬಾಲಿಸಿದ್ರಂತೆ ಪೊಲೀಸ್ನವರು. ಸಿಕ್ಕಿದ್ದು 5 ಕೋಟಿ ಬರೋಬ್ಬರಿ. ಆಮೇಲೆ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಯಾವಾಗಲೂ ಸಿಕ್ಕಾಕೊಂಡಾಗ ದುಡ್ಡು ಖರ್ಚಾಗ್ಬಿಟ್ಟಿರ್ತೈತೆ. 1-2 ಕೋಟಿ 3 ಕೋಟಿ ಕಡಿಮೆ ಆಗ್ಬಿಡ್ತಾವೆ. ಇಲ್ಲ ಅಲ್ಲಿ ಕೊಟ್ಟು ಇಲ್ಲಿ ಕಳೆದೋಯ್ತು ಅದೋಯ್ತು ಇದಾಯ್ತು ಅಂತೇಳಿ ಕೊಳ್ಳರು ತಪ್ಪಿಸ್ಕೊಂಡ್ಬಿಡ್ತಿದ್ರಿ. ಈ ಸತಿ ಎಲ್ಲ ಫುಲ್ಲು ಹಂಗೆ ಹೆಂಗಿತ್ತೋ ಕಟ್ರನ್ನ ಹೆಂಗೆ ಪ್ಯಾಕ್ ಮಾಡಿ ಬ್ಯಾಂಕ್ನವ್ರು ತೊಗೊಂಡು ATMಗೆ ಹಾಕೊಂಡಿದ್ರು ಹಂಗೆ ಸಿಕ್ಕಾಕೊಂಬಿಟ್ಟದೆ ದುಡ್ಡು ಸಮೇತ. ಏನು ಸುಖ ಆಯಿತು ಕಣ್ರಪ್ಪ, ಏನೂ ಮಾಡೋಕ್ಕಾಗಲಿಲ್ಲ. ನೀವು ಸಾಧನೆ ಮಾಡೋಕ್ಕಲ್ಲ. ನಿನ್ನೆನೇ ಹೇಳಿದೆ ನಾನು, ಕಳ್ತನ ಮಾಡಿದವ್ರು ಸಿಕ್ಕಾಕೊಂಡಾಕಂತಾರೆ ಒಂದಿಲ್ಲ ಒಂದು ದಿವಸ ಅಂದ್ಬಿಟ್ಟು. ನೀವು ಮಾಡಿದ್ರು ಸಿಕ್ಕಾಕೊಂತಿರೋದು ನಿಮ್ಗೆ ಗೊತ್ತಿದ್ಮೇಲೆ ಮಾಡಿದ್ದು ಯಾಕೆ ಅಲ್ವೇನ್ರಪ್ಪ. ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲ ಖುಷಿಯಾಗವ್ರು. ಯಾಕಂತೀರಾ, 29 ವರ್ಷ ಕರೆಕ್ಟಾಗಿ ಬರೋಬ್ಬರಿ ಇವತ್ತಿಗೆ 29 ವರ್ಷ ಆಯ್ತಂತೆ ಕಣಪ್ಪ. ಜೆ ಡಿ ಎಸ್ ಪಕ್ಷ ಬಂದು 29 ವರ್ಷ, ಬರೋಬ್ಬರಿ 29 ವರ್ಷ JDSಗೆ. ಸೊ ಎಲ್ಲ ಸಿಹಿಗಳನ್ನ ಹೆಂಚ್ಕೊಂಡು ಎಲ್ಲ ಸಮಾರಂಭವನ್ನು ಆಚರಿಸ್ತಾವ್ರಿ. ಓಕೆ, ಎಸ್ JDSಗೆ ಒಳ್ಳೇದಾಗಲಿ ಅಂತ ಅಭಿಮಾನಿ ದೇವರುಗಳು ಹೇಳ್ತಾವ್ರೆ ಕಣಪ್ಪ. ಇನ್ನು ದೇವೇಗೌಡರು ಸಾಹೇಬ್ರು ಹೇಳಿರೋಂಥದ್ದು 2028ಕ್ಕೆ ನಮ್ಮದೇ ಆಡಳಿತ. ಎಸ್, ನಮ್ಮ ಪಕ್ಷನೇ ಬರೋದು ಇವಾಗ. ಈಗ ಹೆಂಗಿದ್ರು ಈಗ JDS BJP ಇಬ್ಬರು ಸೇರ್ಕೊಂಡವ್ರೆ. 2028ಕ್ಕೆ ಆಡಳಿತ ನಮ್ಮದೇ ಅಂತ ದೇವೇಗೌಡರು ಸಾಹೇಬ್ರು ಹೇಳೋರೆ. ಕಣಪ್ಪ, ಅವರು PM ಕೂಡ ಆಗಿದ್ರು, ಪವರ್ಫುಲ್ ಮಿನಿಸ್ಟರ್ ಆಗಿದ್ರು ಕಣಪ್ಪ. ಅವರು ದೆಹಲಿ ಒಳಗಡೆ ಮುದ್ದೆ ಮಾಡಿಸಿದವರು ಕಣಪ್ಪ. ದ ಸಾಯಿಲ್ ಸನ್ ಮಿಸ್ಟರ್ ದೇವೇಗೌಡ ಅಂತ ಹೇಳ್ತಾ ಇದ್ರು. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಕಣಪ್ಪ, ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೆ. ಖುಷಿ ಆಗ್ತಾ ಇದೆ. 29 ವರ್ಷಕ್ಕೆ ಕಾಲಿಟ್ಟಿರುವಂಥ JDS ಪಕ್ಷ. ಸೊ ದೇವೇಗೌಡರು ಹೇಳಿರುವಂಥದ್ದು 2028ಕ್ಕೆ ನಮ್ಮ ಆಡಳಿತ ಬರುತ್ತೆ ಅಂತ. ಇನ್ನೊಂದು ಮುಖ್ಯವಾದ ವಿಚಾರ ಕಣಪ್ಪ, ಬ್ರೇಕಿಂಗ್ ನ್ಯೂಸ್ ಕಣಪ್ಪ. ಇದು ಬ್ರೇಕಿಂಗ್ ನ್ಯೂಸು. ಏನಂತೀರನಪ್ಪ, ಶಿವಮೊಗ್ಗದಲ್ಲಿರೋ ಜೈಲಲ್ಲಿ ಗಾಂಜಾ ಸಪ್ಲೈ, ಸಿಗರೇಟ್ಗಳು ಸಪ್ಲೈ. ಹೆಂಗಂತೀರಾ, ಗಾಂಜಾ ಹೆಂಗೆ ಸಪ್ಲೈ ಆಗುತ್ತೆ ಅಂತೀರಾ, ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಇಟ್ಟುಬಿಟ್ಟು ಸಪ್ಲೈ ಮಾಡ್ತಾಯಿದ್ರು. ತಗ್ಲಿ ಹಾಕೊಂಡ್ಬಿಟ್ಟವನೇ ಕಣಪ್ಪ. ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ, ಇದು ಮಾಮೂಲಿ ಆಗ್ಬಿಟ್ಟದೆ ಅಂತೆ ಕಣಪ್ಪ. ಇದು ಏನಪ್ಪ, ಇಲ್ಲಿ ಪರ್ರಪ್ಪ ಅಗ್ರರಲ್ಲಿ ಒಂದು ವಿಡಿಯೋಗಳು ವೈರಲ್ಲು, ಅಲ್ಲಿ ನೋಡಿದ್ರೆ ಅದು ಅಂದರೆ ಜೈಲು ಎಲ್ಲ ಫುಲ್ ಎಂಜಾಯ್ಮೆಂಟ್ ಆಗ್ಬಿಡದೆ ಕಣಪ್ಪ. ಅದಕ್ಕೆ ಕೈದಿಗಳು ಆವಾಗ ಮಾಡಬಾರ್ದು ಅಪರಾಧಿಗಳನ್ನೆಲ್ಲ ಮಾಡಿ ಹೋಗ್ತಾರೆ. ಎಲ್ಲ ಅಲ್ಲಿ ಆ ವ್ಯವಸ್ಥೆ ಸಿಗ್ತಾ ಇತ್ತಂದರೆ ಮತ್ತೆ ಯಾಕೆ ಇರ್ತಾರೆ ಇಲ್ಲಿ, ಕರೆಕ್ಟಲ್ಲೇನ್ರಪ್ಪ. ನೀವು ಸ್ಟ್ರಿಕ್ಟಾಗಿಟ್ಟರೆ ಜೈಲ್ ಒಳಗಡೆ ಇನ್ಯಾರೂ ಮಾಡೋಕ್ಕೆ ಹೋಗಲ್ಲ. ಬೇಡಪ್ಪ, ನಾವು ಅನುಭವಿಸಿರೋದೇ ಸಾಕು ಅಂತ ಹೇಳ್ತಾರೆ ಕೈದಿಗಳು. ನೀವು ಅದನ್ನು ಬಿಟ್ಬಿಟ್ಟು ಎಲ್ಲ ವ್ಯವಸ್ಥೆಗಳು ಮಾಡಿ ಕೊಟ್ಬಿಟ್ರೆ ಒಳಗೆ ಯಾರಿದ್ದೀರೋ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರು ಏನು ಟಿನ್ ಅಂತ ತಗೊಂಡು ಮಾಡ್ತಾ ಇದ್ದೀರೋ, ಕರೆಕ್ಟಲ್ಲೇನ್ರಪ್ಪ. ನೀವು ಈ ಥರ ವ್ಯವಸ್ಥೆ ಮಾಡಿಕೊಟ್ರಿ ಅಂದರೆ ಮತ್ತವ್ರು ಮಾಡೇ ಮಾಡ್ತಾರೆ, ಮತ್ತೊಳಗೆ ಬಂದೇ ಬರ್ತಾರೆ. ಗಾಂಜಾ ಸಪ್ಲೈ, ಶಿವಮೊಗ್ಗ ಜೈಲಲ್ಲಿ ಗಾಂಜಾ ಸಪ್ಲೈ, ಸಿಗರೇಟು ಸಪ್ಲೈ ಬಾಳೆಹಣ್ಣು ಗೊನೆಯಲ್ಲಿ. ಇನ್ನೊಂದು ವಿಚಾರ ಕಣಪ್ಪ, ಕಾಂಗ್ರೆಸ್ ಅಲ್ಲಿ ಒಳಗಡೆ ಹಲ್ಲು ಮಚಾದಿ ಹಲ್ಲ ಅಂದರೆ ಏನು ಗೊತ್ತೇನಪ್ಪ, ಗೊಂದಲ ಎದ್ದುಬಿಟ್ಟಿದೆ. ಚೇರ್ ಯಾರ್ದು, 5 ವರ್ಷ ನಾನು ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು. ಈಗ DK ಸಾಹೇಬರು ನನಗೆ ಬೇಕೇ ಬೇಕಂತ ಅವ್ರು ಹಠ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಸಿಕ್ಕಾಕೊಂಬಿಟ್ಟವ್ರೆ ಸೆಂಟ್ರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೂ ಮಾತಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಇಬ್ಬರು ಬೇಕಾಗಿರೋರೆ. DKನೂ ಅವ್ರಿಗೆ ಬೇಕಾದವರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಬೇಕಾಗಿರೋಂಥದ್ದು. ಸೊ ಈಗ ಹೈಕಮಾಂಡ್ ಹತ್ರ ಏನಾಗುತ್ತೆ, ಹೈಕಮಾಂಡ್ಗಳು ತಲೆ ಕೆಟ್ಟೋಗಿದೆ. ನಮ್ಮ ಕಾಂಗ್ರೆಸ್ಸಲ್ಲಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ಸಲ್ಲಿ ಈ ಥರ ನಡೀತಾ ಇದೆಯಲ್ಲ, ಯಾರು ಕೊಡೋದು ಕುರ್ಚಿ, 2.5 ವರ್ಷ ನಾನು, 2.5 ವರ್ಷ ನೀನು ಅಂತ ಮಾತುಕತೆ ಆಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ನಾನು ಬಿಟ್ಕೊಡಲ್ಲ, ನಾನು 5 ವರ್ಷ ಆಗಲೇಬೇಕು. ಯಾಕಂದರೆ ಟಗರು, ಕಾಂಗ್ರೆಸ್ಸಿನ ಟಗರು ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ಸಿನ ಸಿಂಹ DK ಸಾಹೇಬರು.
ಗೊತ್ತಾಯ್ತೇನ್ರಪ್ಪ, ಅವ್ರಿಗೆ ಗೊತ್ತು ಹೆಂಗೆ ಗಿರ್ಗಿಟ್ಲೆ ಆಡಿಸ್ತಾರಂತೆ. ಈಗ ಡಿ ಕೆ ಸುರೇಶ್ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸೇರ್ಕೊಂಡು ಆಗಲೇ ಮಾಸ್ಟರ್ ಮೈಂಡ್ ಓಡಿಸ್ತಾವ್ರಂತೆ, ತಲೆ ಓಡಿಸ್ತಾವ್ರಿ, ಏನು ಮಾಡೋದು ಅಂತ. ಇವರು ರಂಗೋಲಿ ಕೆಳಗೆ ನುಗ್ಗಿದ್ರಿ, ನಾವು ಭೂಮಿ ಕೆಳಗೆ ನುಗ್ಗುತ್ತೇವೆ ಅನ್ನೋ ಥರ ನಿಂತ್ಕೊಂಡ್ಬಿಟ್ಟವ್ರಿ. ಈಗ ನೋಡಬೇಕು ಯಾರಿಗೆ ಕುರ್ಚಿ ಸಿಗುತ್ತೆ. ಫುಲ್ ಗೊಂದಲ ಎದ್ಬಿಟ್ಟೈತೆ ಕಣಪ್ಪ. ಅವ್ರ ಮನೆಯಲ್ಲಿ ಮೀಟಿಂಗು, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ, ಸಿದ್ದರಾಮಯ್ಯ ಸಾಹೇಬರು ಕರೆದಿದ್ದ ಜಾಗದಲ್ಲಿ ಹೋಗ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಇವ್ರು ಎದ್ದು ಬಿದ್ದು ದೆಹಲಿಗೆ ಓಡೋಗ್ಬೇಕು. ಹೈಕಮಾಂಡ್ಗೆ ತಲೆ ಕೆಟ್ಟೋಗಿದೆ. ಸೋನಿಯಾ ಗಾಂಧಿಯವರು ಕ್ಯಾ ಕರ್ನಾ, ರಾಹುಲ್ ಗಾಂಧಿಯವರು ಕ್ಯಾ ಕರ್ನಾ, ಸಮಜ್ ಮೇ ನಹೀ ಆ ರೇ ಅಂತ ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟವ್ರಂತೆ ಕಣಪ್ಪ. ರಾಹುಲ್ ಗಾಂಧಿಯವರು ಮುಜೆ ಸಮಜ್ ಮೇ ನಹೀ ಆ ರೇ, ನನಗೇನು ಗೊತ್ತಾಗ್ತಲ್ಲ ಏನು ಮಾಡಬೇಕು ಅಂತ. ಇಬ್ಬರು ನನಗೆ ಬೇಕಾದವರು, ಕಾಂಗ್ರೆಸ್ ಪಕ್ಷದ ಹುಲಿಗಳು ಎರಡು, ಇವ್ ಹೆಂಗೀಗ ನಾನು ಮಾಡೋದು, ಸಮಾಧಾನ ಮಾಡ್ಕೊತಾ ಇಲ್ಲ. ಸಿದ್ದರಾಮಯ್ಯರು ಸೀಟು ಬಿಟ್ಟು ಕೊಡ್ತಾ ಇಲ್ಲ, ಬಿಟ್ಕೊಡೋದಿಲ್ಲ ಅಂತ ಅವರು 5 ವರ್ಷ ನಾನೇ ಅಂತಾರವರು. ಡಿ ಕೆ ಸಾಹೇಬರು ಯಾರ್ಯಾರು ಏನೇನು ಮಾಡ್ತಾರೆ ಮಾಡಲಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ ಡಿ ಕೆ ಸಾಹೇಬರು ಜಂಪ್ ಮಾಡಿಬಿಡ್ತಾರೆ ಕಣಪ್ಪ. ಜಾಸ್ತಿ ಮಾತಾಡಿದ್ರೆ ಶಾಸಕರನ್ನ MLAಗಳನ್ನ ಯಾರು ಅವ್ರ ಕಡೆ ಯಾರು ಅವ್ರನ್ನ ಹೇಳ್ಕೊಂಡು BJPಗೆ ಹೋಗ್ಬಿಡ್ತಾರಂತ ಕೆಲವು ಮಾತುಕತೆಗಳು ಬರ್ತಾ ಇದೆ. BJPಗೆ ಹೋಗ್ಬಿಡ್ತಾರೆ ಅಂತ, ಇಲ್ಲ ಹೊಸ ಪಕ್ಷ ಕಟ್ತಾರಾ ಅನ್ನೋ ಒಂದು ಅನುಮಾನ ಇದೆ ಕಣಪ್ಪ. ಜಸ್ಟ್ ವೇಟ್ ಆ್ಯಂಡ್ ವಾಚ್, ನೋಡೋಣ ಏನಾಗ್ತೈತೆ ಅಂತ ಕಾದು ನೋಡೋಣ. ಓಕೆ, ನವಂಬರ್ ಕ್ರಾಂತಿ ಇದೆ ಕಣಪ್ಪ. ಮನೆಗಳಿಗೆ ಹೋಗಿ MLAಗಳ ಮನೆಗಳಿಗೆ ಊಟ ಮಾಡೋದೇ ಕ್ರಾಂತಿ. ಈಗ ಆ ಕ್ರಾಂತಿ ಒಳಗಡೆ ಕುರ್ಚಿ ಯಾರು ಸಿಗುತ್ತೆ ಅನ್ನೋದೇ ಮೇನು ಅಲ್ವೇನಪ್ಪ. ಕುರ್ಚಿ ಯಾರಿಗೆ ಸಿಗುತ್ತೆ ಅದೇನಪ್ಪ ನಾನು ಹೇಳ್ತಾ ಇದ್ದೆ, ದೆಹಲಿ ಮನೆಗೋ ಇಲ್ಲ ಬೆಂಗಳೂರಲ್ಲಿರೋ ಮನೆಗೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಿಗೆ ಬಂದಿದ್ದಾರೆ ದೆಹಲಿಯಿಂದ. ಅದೇ ಕುರ್ಚಿ ಕಿತ್ತಾಟ ಇನ್ನೂ ಇದೆ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಯಾರು ಸಿಗುತ್ತೆ ಕುರ್ಚಿ? ಟ್ಯಾಕ್ಸ್ ಹಾಕ್ಬಿಡೋದು ಒಳ್ಳೇದು ಕಣಪ್ಪ. ಈ ಸೋಲೆ ಫಿಲಮಲ್ಲಿ ಅಮಿತಾಬ್ ಬಚ್ಚನ್ ಅವ್ರು ಹಾಕ್ತಿದ್ರಲ್ಲ, ಹಂಗೆ ಟ್ಯಾಕ್ಸ್ ಹಾಕ್ಬಿಡೋದು ಒಳ್ಳೇದು ಅನಿಸ್ತೈತೆ. ಈ ಥರ ಕಿತ್ಲಾಡೋ ಬದಲು ಹಂಗೆ ಮಾಡೋದು ಒಳ್ಳೇದು ಕಣಪ್ಪ. ನಾನೇನಾದ್ರೂ ಆ ಜಾಗದಲ್ಲಿ ಇದ್ದರೆ ಹಂಗೆ ಟ್ಯಾಕ್ಸ್ ಹಾಕ್ಸ್ಬಿಡ್ತಿದ್ದೆ ಕಣಪ್ಪ. ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಒಂದು ಟ್ಯಾಕ್ಸ್ ಹಾಕ್ಬಿಡಿ ಸಾಹೇಬ್ರೆ, ಎಡ್ಡೆ ಯಾರು ಟೇಲಿ ಅವರು ಮೊದಲೇ ಕೇಳ್ಕೊಳ್ಳಿ, ಯಾರು ಬರ್ತದೋ ಅವ್ರಿಗೆ ಆಗ್ಬಿಡ್ಲಿ ಅಂತ. ಓಕೆನಪ್ಪ, ಈಗ ನೋಡೋಣಪ್ಪ ಇನ್ನು ಏನಾಯ್ತಂತ ಕಾದು ನೋಡಬೇಕು. ಫುಲ್ ಈಗ ದಂಗಲ್ ಎದ್ದು ಬಿಟ್ಟೈತೆ. ಇದೇ ಕ್ರಾಂತಿ ನೋಡಿದ್ರ 21 ನಿನ್ನೆ ಕರೆಕ್ಟಾಗಿ ಬಂದು ಇಳಿದವ್ರಿ. ನಾವು 21ನೇ ತಾರೀಕಿಗೆ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು, ನಾವು ಹೇಳಿದ್ವಿ, ನಾನು ಹೇಳಿದ್ವಿ 21ನೇ ತಾರೀಕು ಕ್ರಾಂತಿ ಅಂತ. ಸೊ ನೋಡಿ, ಈಗ ನಿನ್ನೆ 21ನೇ ತಾರೀಕು ಕರೆಕ್ಟಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಯಿಂದ ಬೆಂಗಳೂರಿಗೆ ಸದಾಶಿವನಗರದಲ್ಲಿರೋ ಮನೆಗೆ ಬಂದು ಇಳಿದವ್ರಿ. ಕ್ರಾಂತಿ ಶುರು ಆಗೈತೆ. ಈಗ ಕುರ್ಚಿ ಯಾರಿಗೆ ಅನ್ನೋದೇ ಬಂದಿರೋದು. ವೇಟ್ ಮಾಡಿ ನೋಡೋಣ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಸೌತ್ ಆಫ್ರಿಕಾಗೆ ಹೋಗೋರೆ ಕಣಪ್ಪ. ಏನಕ್ಕೆ ಅಂತೀರ, ನಮ್ಮ ಭಾರತದ ಪ್ರಜೆಗಳನ್ನ ಭೇಟಿಯಾಗಕ್ಕೆ ಅಲ್ಲಿ ಕೆಲಸ ಮಾಡ್ತಾವ್ರೆ. ನಮ್ಮ ಭಾರತದಿಂದ ಹೋಗಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ಪ್ರಜೆಗಳನ್ನೂ ಕರೆಸಿ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿದಾರಂತೆ. ಎಲ್ಲರ ಹತ್ರ ಕೂತ್ಕೊಂಡು ಅವ್ರನ್ನ ಭೇಟಿಯಾಗಿ ಕೆಲವು ಮಾತುಕತೆಗಳು ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ಕಣಪ್ಪ, ಅವೆಲ್ಲ ಸೀಕ್ರೆಟ್ ಇರ್ತಾವೆ, ನಾವೆಲ್ಲ ಹೇಳೋಕ್ಕಾಗಲ್ಲ. ಅದನ್ನು ಅವ್ರು ನನಗೆ ಹೇಳಿಲ್ಲ, ನಾನು ನಿಮಗೆ ಹೇಳ್ತಲ್ಲ ಕಣಪ್ಪ. ಸೊ ಮೋದಿ ಸಾಹೇಬರು ಭೇಟಿಯಾಗವ್ರೆ ಸೌತ್ ಆಫ್ರಿಕಾದಲ್ಲಿ ಇರುವಂಥ ನಮ್ಮ ಭಾರತ ಪ್ರಜೆಗಳನ್ನು. ಏನೋ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ, ಮಲ್ಲಿಕಾರ್ಜುನ್ ಸಾಹೇಬರು ಅವರ ಮನೆಯಲ್ಲಿ ಫುಲ್ಲು ಮಚಾದೆ ಹಲ್ಲ, ಫುಲ್ ಗಲಾಟೆಗಳು ಶುರು ಆಗ್ಬಿಟ್ಟೈತೆ ಕಣಪ್ಪ. ಪವರ್ ಶೇರಿಂಗ್ ಬಗ್ಗೆ ಫುಲ್ ಇದಾಗ್ಬಿಟ್ಟಿದೆ ಕಣಪ್ಪ. ಹೊಸ ಸಂಪುಟ ರಚನೆ ಏನಾದರೂ ಮಾಡ್ತಾರಾ ಏನು ಎತ್ತ ಅಂತ ಗೊತ್ತಿಲ್ಲ ಕಣಪ್ಪ. ಫುಲ್ಲು ದಾನದಲ್ಲಿ ಎದ್ಬಿಟ್ಟೈತಂತೆ ಮನೆ ಒಳಗಡೆ. ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಹೋಗಿರಬೇಕು, ಮಾತುಕತೆ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಏನಾಗುತ್ತೋ ಗೊತ್ತಿಲ್ಲ ಕಣಪ್ಪ. ನೀನೊಂದು ತೀರ ನಾನೊಂದು ತೀರ, ಮನಸ್ಸು ದೂರ. ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ದೂರ. ಯಾಕಂದರೆ ಸೀಟಿನ ವಿಚಾರಕ್ಕೆ ಕಣಪ್ಪ. ಮಾತು ಪ್ರಕಾರ ಉಳಿಸ್ಕೋಬೇಕಾಗಿತ್ತು 2 ವರ್ಷ ನೀನು 2 ವರ್ಷ ನಾನು ಅಂತ, ಆದರೆ ಮಾತು ಉಳಿಸ್ಕೊಂಡಿಲ್ಲ. ಓಕೆನಪ್ಪ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಸೌತ್ ಆಫ್ರಿಕಾಗೆ ಹೋಗಿದ್ದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಅಲ್ಲೊಂದು ಕಳಸವನ್ನು ಕೊಟ್ಟರಂತೆ, ಬೆಳ್ಳಿ ಕಳಸನ ಕೊಟ್ಟರು. ಅದನ್ನು ಮುಟ್ಟಿ ಅವ್ರು ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗಲಿ ಎಲ್ಲರಿಗೂ. ಸೊ ಟೂರಿಸಮ್ಗೂ ಸ್ವಲ್ಪ ಒಳ್ಳೇದಾಗಲಿ, ಇಲ್ಲಿರೋರಿಗೆ ಸ್ವಲ್ಪ ಭಾರತದ ಬಗ್ಗೆ ಹೇಳಿ, ಭಾರತಕ್ಕೆ ಬರಲಿ ಎಲ್ಲರೂ, ಸೌತ್ ಆಫ್ರಿಕಾದವರು ಭಾರತವನ್ನು ನೋಡಲಿ ಅಂಥೇಳಿ ಮಾತುಕತೆ ಆಗಿದೆ. ಸೊ ಸ್ವಾಮಿಗಳಲ್ಲಿರೋ ಅಂಥವ್ರು ಹೇಳಿದ್ರು, ಮೋದಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಸೊ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೋತಾರೆ, ದೇವಸ್ಥಾನ ನಿರ್ಮಾಣ ಆಗುತ್ತೆ ಸೌತ್ ಆಫ್ರಿಕಾದಲ್ಲಿ ಅಂತ ಹೇಳಿದ್ರು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಶಿವಲಿಂಗೇಗೌಡರು ಕೆಂಡಾಮಂಡಲ ಪಾಪಿಯೇನೋ ಜನಗಳು ಮಾತಾಡಿಸ್ಬೇಕಂತ ಬಂದವ್ರು ಕಣಪ್ಪ. ಫುಲ್ ಕೆಂಡಲ ಮಂಡಲ ಆಗ್ಬಿಟ್ಟವ್ರಂತೆ ಕಣಪ್ಪ. ಅಂತ ಕೂಗಾಡ್ಬಿಟ್ಟವ್ರೆ ಕಣಪ್ಪ. ಎಲ್ಲ ಶಾಂತಿಯಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಇನ್ನೊಂದು ವಿಚಾರ ಕಣಪ್ಪ, ಪೊಲೀಸ್ನವ್ರು ಹೆಂಗಿರಬೇಕು. ಈಗ ನೋಡಿ, ಕೆಲವು ಪೊಲೀಸ್ನವ್ರಿಗೆಲ್ಲ ಹೊಟ್ಟೆ ಬಂದ್ಬಿಟ್ಟಿರ್ತೈತೆ ಕಣಪ್ಪ. ಆದರೆ ಇಲ್ಲೊಬ್ರು ಪೊಲೀಸು ಹ್ಯಾಟ್ಸ್ ಆಫ್ ಹೇಳಬೇಕು.
ಪ್ರತಿನಿತ್ಯ ಎಕ್ಸಸೈಸ್ ಮಾಡ್ತಾರಂತೆ. ಒಬ್ಬರ ಜೊತೆನೂ ಆಟ ಆಡ್ಬಿಟ್ಟವ್ರ ಕಣಪ್ಪ, ನಾಗರಾವ್ ಜೊತೆನೂ ಆ್ಯಡ್ಸ್ ಆಫ್ ಹೇಳ್ಬೇಕು. ಪ್ರತಿಯೊಬ್ಬರು ಪೊಲೀಸು ಪ್ರತಿದಿನ ಎಲ್ಲರೂ ಅಷ್ಟೇ, ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಬೇಕು. ಬೆಳಿಗ್ಗೆ ವಾಕ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ಹೊಟ್ಟೆ ಯಾರಿಗೆ ಬರುತ್ತೋ ಅವ್ರಿಗೆ ಕಾಯಿಲೆಗಳು ಶುರು ಆಗುತ್ತೆ. ಇದು ಸತ್ಯವಾದ ಮಾತು. ಜಾಸ್ತಿ ಹೊಟ್ಟೆ ಬರ್ತಾ ಇದೆ ಅಂದರೆ ಕಾಯಿಲೆಗಳು ಶುರು ಆಗೋದು ಹೊಟ್ಟೆಯಿಂದ. ಇದು ಖಂಡಿತ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಹೊಟ್ಟೆ ಯಾರು ಬೆಳೆಸಕ್ಕೆ ಹೋಗಬೇಡಿ ಅನ್ನೋದಕ್ಕೆ ನೋಡಿ, ಇದೊಂದು ನೋಡಿದ್ರಲ್ಲಿ ಎಕ್ಸಸೈಸ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಅಂತ ಆ್ಯಡ್ಸ್ ಆಫ್ ಹೇಳ್ತಾ. ಇನ್ನೊಂದು ವಿಚಾರ ಕಣಪ್ಪ, ತುಂಬ ಬೇಜಾರಾಗುತ್ತೆ ಹೇಳಕ್ಕಿದು. ಮದುವೆ ದಿವಸ ಮದುವೆ ಹೆಣ್ಣಿಗೆ ಮದುವೆ ಮುಹೂರ್ತದ ಟೈಮಲ್ಲಿ ಬರೋ ಟೈಮ್ಗೆ ಆಕ್ಸಿಡೆಂಟ್ ಆಗಿದೆ. ಮದುವೆ ಹೆಣ್ಣಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಮದುವೆ ಗಂಡು ಅಲ್ಲೇ ಹೋಗಿ ತಾಳಿ ಕಟ್ಟಿರುವಂಥದ್ದು. ಮದುವೆ ಗಂಡು ಹಾಸ್ಪಿಟ್ಲಿಗೆ ಹೋಗಿ ತಾಳಿ ಕಟ್ಟಿದ್ದಾನೆ. ಇಲ್ಲಿದೆ ನೋಡಿ, ನೋಡಿದ್ರಾ? ಅದಕ್ಕೇನಪ್ಪ ಕೆಲವು ಟೈಮ್ ಏನು ಹೇಳ್ತಾರೆ ಅಂದರೆ, ಅರ್ಶಿನ ಯಾವಾಗ ಹಚ್ತಾರೋ ಹೆಣ್ಣು ಗಂಡಿಗೆ ಹೊರಗಡೆ ಹೋಗಬಾರ್ದಂತೆ. ಅರ್ಶಿನದ ಮೈಯಲ್ಲಿ ಹೊರಗಡೆ ಗಂಡು ಹೆಣ್ಣು ಹೊರಗೆ ಹೋಗಬಾರ್ದು. ಇದು ನಮ್ಮ ಅನುಭವ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಅನುಭವನೇ, ಹಿರಿಯರು ಹೇಳಿರೋವಂಥದ್ದು. ಅರ್ಶಿನ ಹಚ್ಚದ ಮೇಲೆ ಜಾಸ್ತಿ ಹೊರಗಡೆ ಓಡಾಡಬಾರ್ದು. ಅರ್ಶಿನ ಹಚ್ಚದ ಮೇಲೆ ಗಂಡು ಹೆಣ್ಣು ಹೊರಗಡೆ ಓಡಾಡಿ ಜಾಸ್ತಿ ಮಾಡಬಾರ್ದು. ಮನೇಲಿ ಇರ್ತಾರೆ. ಯಾಕೆ? ಮದುವೆ ಟೈಮಲ್ಲಿ. ಯಾಕಂದ್ರೆ ಮುಹೂರ್ತ ಗಡಿಗೆಗಳೆಲ್ಲ ನೋಡಿಕೊಂಡೇ ಅವರು ಮುಹೂರ್ತನ ಇದು ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಎಚ್ಚರವಾಗಿರಿ. ಸೊ ಒಳ್ಳೆಯದಾಗಲಿ, ಗಂಡು ಹೆಣ್ಣಿಗೆ 100 ವರ್ಷ ಚೆನ್ನಾಗಿರಲಿ, ಆಯುಸು ಆರೋಗ್ಯನೆಲ್ಲ ಕೊಟ್ಟು ಕಾಪಾಡಲಿ ದೇವರು ಅಂತ ನಾನು ದೇವ್ರು ಬೇಡ್ಕೊತೀನಿ. ಮದುವೆ ಹೆಣ್ಣು ಬೇಗ ಆರೋಗ್ಯವಾಗಿ ಮನೆಗೆ, ಗಂಡನ ಮನೆಗೆ ಸೇರಿಕೊಳ್ಳಿ. ಓಕೆ ಫೈ, ಶೇಂಬುಲಿಂಗ ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು ಕಣಪ್ಪ. ಪೊಲಿಟಿಕ್ಸ್ ಮಸಾಲೆ ದೋಸೆ ಯಾರು ನೋಡಿದ್ರು ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಶೇಂಬುಲಿಂಗ ಹೋಗಿ ಬರ್ತೀನಿ ಕಣ್ರಪ್ಪ. ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು. ಇನ್ನು ವಿಚಾರಗಳಿಗೆ ಏನು ಕಣಪ್ಪ, ಸುದ್ದಿಗಳಿಗೆ ಏನು ಕಡಿಮೆ ಕನ್ನಡದಲ್ಲಿ ಸಿಗ್ತಾ ಇರ್ತವೆ. ಹೊಸ ಸುದ್ದಿ ತಗೊಂಡು ಬರ್ತೀನಿ. ಇವತ್ತು ನೋಡೋರಿಗೆ ಮತ್ತೆ ಧನ್ಯವಾದಗಳು ಹೇಳ್ತಾ ಓಡ್ ಬರ್ತೀನಿ ಕಣಪ್ಪ. ಶೇಂಬುಲಿಂಗ, ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ ಕಣಪ್ಪ. ಯಾಕಂದ್ರೆ ಕಣ್ಣಿಂದ ನೋಡಿದ್ದು, ಕಿವಿಯಿಂದ ನೋಡಿದ್ದು ಮಾತ್ರ ನಾನು ಹೇಳೋದು. ಓಡ್ ಬರ್ಲಿರಪ್ಪ. ಶೇಂಬುಲಿಂಗ ಲೇ ಎತ್ಲೆ ಕಾರ್ಮನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆ ಕಡೆ ಹೋಗ್ಬೇಕು ಕಣಪ್ಪ. ಯಾರ್ಯಾರು ಏನೇನು ಮಾತಾಡ್ತವ್ರೆ, ಯಾರು ಸೀಟ್ ಸಿಗ್ತದೆ ಅಂತ ನೋಡ್ಬೇಕು. ಎಡ್ಡು ಬಸ್ಸು ಕಣಪ್ಪ, ಎಡ್ಡು ಬುಷು ಹಾಕ್ತಾರಂತೆ. ನಾನು ಹೇಳ್ತಾ ಇರೋದು, ಎಡ್ಡು ಬುಷು ಹಾಕ್ಬಿಡಿ. ಯಾರು ಎಡ್ಡಾಡ್ತಾರೋ, ಯಾರು ಟೇಲ್ ಅಂತಾರೋ ಅವ್ರನ್ನೇ CM ಮಾಡಿಬಿಡಿ. ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರನ್ನ CM ಮಾಡಿ. ಇದು ಬೆಸ್ಟು ಕಣಪ್ಪ. ಕ್ರಿಕೆಟ್ ತರ ಟಾಸ್ ಹಾಕ್ಬಿಡ್ಬೇಕು. ಸುಮ್ಮನೆ ಜಗಳನೇ ಬೇಡ. ಬರ್ಲಿರಪ್ಪ. ಶೇಂಬುಲಿಂಗ, ನಂದೇನಾದ್ರು ಆಗಿತ್ತಂದ್ರೆ ಪೊಲಿಟಿಕ್ಸ್ ನಾನೇ ಇದ್ದಿದ್ರೆ ನಾನು ಹಿಂಗೆ ಮಾಡ್ಬಿಡ್ತಿದ್ದೆ ಕಣಪ್ಪ. ಬರ್ಲಿರಪ್ಪ. ಶೇಂಬುಲಿಂಗ ನಡೀಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.